ಈ ನಾಟಕದ ಉದ್ದೇಶ ಮತ್ತು ನಾಟಕದ ರೂಪರೇಷೆ ಕುರಿತು ರಂಗಸೌಕುಂದ ನಿರ್ದೇಶಕರಾದಂತಹ ಶ್ರೀ ಗಣಪತಿ ಹೆಗಡೆ ಅವರು ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ 40 ನಿಮಿಷಕ್ಕಿಂತ ಜಾಸ್ತಿ ಹೋಗಲ್ಲ ಹೇಳುವಂಥ ಮಾತುಗಳನ್ನು ನೀವು ಮುಂದೆ ಹೇಳಿ. ಈಗ ಪ್ರಾಸ್ತಾವಿಕ ಮಾತುಗಳನ್ನು ಶ್ರೀ ಗಣಪತಿ ಹೆಗಡೆ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ ಹಾಗೂ ಶಿಬಿರಾರ್ಥಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರಾಚಾರ್ಯರಾದ ಶ್ರೀಯುತ ಭಾಸ್ಕರ್ ಹೆಗಡೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಸಭಾಧ್ಯಕ್ಷರವರನ್ನು ರತ್ನಾಕರ್ ಸರ್ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ನಾನು ರಂಗಸಂಬಂಧ ತಂಡದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ರಂಗ ತರಬೇತಿ ಶಿಬಿರ ನಿಮ್ಮ ಕಾಲೇಜಿನ ಸಹಕಾರದೊಂದಿಗೆ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸ್ನೇಹಿತರಾದ ಪತ್ರಕರ್ತರು ಆಗಿರುವ ಗಂಗಾಧರ್ ಪಾಲಿಯವರು ಬಂದಿದ್ದಾರೆ. ಕತ್ತಲೆಗಾರ, ಗಾಂಜಾ ಗ್ಯಾಂಗ್, ಸಮಯದ ನಿಜ, ಈ ತರಹ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಇದೀಗ ಮುದ್ರಣಕ್ಕೆ 4 ಕಾದಂಬರಿಗಳು ಸದ್ಯಕ್ಕೆ ಹೋಗಿದ್ದೀವಿ. ಇವರು ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಮರದ ಮನಸ್ಸು ಹಾಗೂ ಅರಿವಿನಡೆ ಈ 2 ನಾಟಕಗಳನ್ನು ರಚಿಸಿಕೊಟ್ಟಿದ್ದಾರೆ. ನಾವು ಅದನ್ನು ಯಶಸ್ವಿ ಪ್ರಯೋಗವನ್ನು ಮಾಡಿದ್ದೇವೆ. ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು ಅಂತ ತುಂಬಾ ಖ್ಯಾತ ನಾಟಕರಾಗಿದ್ದರು. ಅವರ ಹೆಸರಿನಲ್ಲಿ ನಾವು ರಂಗಸಂಬಂಧ ಸಂಸ್ಥೆಯನ್ನು ಕಳೆದ 20 ವರ್ಷಗಳಿಂದ ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ 2 ಹೊಸ ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಿದ್ಧಪಡಿಸಿ ರಾಜ್ಯಾದ್ಯಂತ ತಿರುಗಾಟ ಮಾಡಿ ಪ್ರದರ್ಶನ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ವಿನೂತನವಾಗಿ ನಾವು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶಿಬಿರವನ್ನು ಮಾಡಿದ್ದೆವು, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಶಿಬಿರವನ್ನು ಮಾಡಿದ್ದೆವು. ಇದೀಗ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಶಿಬಿರವನ್ನು ಮಾಡಬೇಕೆಂಬ ಉದ್ದೇಶದಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದು ನಿಮ್ಮ ಕಾಲೇಜು. ಆಸಕ್ತಿಯಿಂದ ಎಷ್ಟೋ ಮಕ್ಕಳು ಹೆಸರು ಕೊಟ್ಟಿದ್ದಾರೆ. ಸರ್ ಎಷ್ಟಿದೆ. ಈ ಕಾರ್ಯಕ್ರಮ ಮುಗಿದ ಬಳಿಕ ಅವರೆಲ್ಲರೂ ನನ್ನೊಟ್ಟಿಗೆ ಒಂದು 15 ನಿಮಿಷ ಬಂದ್ವಿ ಮತ್ತು ಇನ್ನೂ ಹೆಸರು ಕೊಡುವವರು ಹೆಸರನ್ನು ಕೊಡಿ. ಇದರಿಂದ ನಿಮಗೆ ಮುಂದೆ ಅನುಕೂಲವಾಗುತ್ತೆ. ನಾವು ಇದನ್ನು ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ. ನಿಮ್ಮ ಭವಿಷ್ಯದಲ್ಲಿ ಕೂಡ ಅದು ನೀವು ಯಾವುದೋ ಬೇರೆ ಒಂದು ರೀತಿಯಿಂದ ಹೋದಾಗ ಪಡೆದುಕೊಳ್ಳೋದಕ್ಕಿಂತ ಈಗ ನಾನು ಈ ಶಿಬಿರಕ್ಕೆ ಆಯ್ಕೆ ಮಾಡಿಕೊಂಡು ನಾಟಕ ಸಿದ್ದಾಪುರದ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಸಿದ್ದಾಪುರದ ಒಂದು ಚೌಡನಾಯಕ ವೆಂಕಟಿ ಅಂತ ಅವರು ಮಾಡಿದ ತ್ಯಾಗ ಬಲಿದಾನ ಕುರಿತಾಗಿ ಇರುವಂತಹ ನಾಟಕ. ಶ್ರೀಪಾದ ಹೆಗಡೆಗಾರವರನ್ನು ಬರೆದಿದ್ದಾರೆ. ಕ್ರಾಂತಿಯ ಕೈಗೆ ಅಂತ ಅದನ್ನು ನಿಮಗೆ ಕಲಿಸಿ ಸಿದ್ದಾಪುರ ಹಾಗೂ ಸುತ್ತಮುತ್ತ ಶಿರಸಿ ಒಟ್ಟು ನಮ್ಮ ತಾಲೂಕಿನಲ್ಲಿ 5ರಿಂದ 6 ಪ್ರದರ್ಶನಗಳನ್ನು ಮಾಡ್ತಾರೆ. ಅದೆಲ್ಲ ತಗೊಳ್ಳುವ ಖರ್ಚನ್ನು ನಾವು ಭರಿಸ್ತೇವೆ. ನೀವು ಮಾಡಬೇಕಾದಷ್ಟೇ ನಿಷ್ಠೆಯಿಂದ ನಾವು ಹೇಳಿಕೊಟ್ಟಿದ್ದ ಹಾಡು ಹೇಳುವವರು ಕೂಡ ನಾಟಕದಲ್ಲಿ ಪಾತ್ರವಹಿಸಿದರೆ ಹಾಡು ಹೇಳುವವರು ಕೂಡ ಇದನ್ನು ಭಾಗವಹಿಸುತ್ತಾರೆ. ನಾವು ಪ್ರತಿ ದಿವಸ ನಿಮ್ಮ ಕಾಲೇಜಿನ ಸಮಯ ಮೀರಿದ ಬಳಿಕ ನಮಗೆ 1.5 ತಾಸಿನ ಒಳಗಾದ ತರಬೇತಿ ನೀಡ್ತೇವೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಂದು ನಾಟಕದ ರೂಪರೇಷೆಗಳು ಯಾವ ರೀತಿ ಇರುತ್ತವೆ ಮತ್ತು ನಮ್ಮ ತರಬೇತಿ ಶಿಬಿರ ಯಾವ ಚೌಕಟ್ಟಿನಲ್ಲಿ ನಡೀತದೆ ಹೇಳುವ ವಿಷಯಗಳನ್ನು ಹೇಳಿದಂಥ ಗಣಪತಿ ಹೇಳೋದು ಧನ್ಯವಾದಗಳು. ಈಗ ತಮ್ಮ ಮಾತುಗಳ ಮೂಲಕನೇ ಈ ಒಂದು ರಂಗ ತರಬೇತಿ ಶಿಬಿರವನ್ನು ಉದ್ಘಾಟಿಸಿಕೊಡ್ಬೇಕು ಅಂತ ಹೇಳಿ ಶ್ರೀ ಗಂಗಾಧರ ಕೊಳಗಿ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಕಾಲೇಜಿನಲ್ಲಿ ಆರಂಭಿಸಿರುವ ವಿದ್ಯಾರ್ಥಿಗಳ ರಂಗ ತರಗತಿ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರಾದ ಪ್ರಿಯ ಸ್ನೇಹಿತರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಾಹಿತಿಗಳು, ಉಪನ್ಯಾಸಕರು ಹಾಗೂ ನನ್ನ ಆತ್ಮೀಯವಾದ ರತ್ನಾಕರ ಸವಾಯಿಸ ಆತ್ಮೀಯ ಗೆಳೆಯ ಪ್ರತಿಭಾವಂತ ರಂಗಕರ್ಮಿಗಳು ಗೆಳೆಯ ಗಣಪತಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ
ಪಾಲ್ಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳು ರಂಗಭೂಮಿ ಎನ್ನುವುದು ಅತ್ಯಂತ ವಿಶಾಲವಾದ ಕ್ಷೇತ್ರ. ಸಾಹಿತ್ಯ, ನೃತ್ಯ, ಇನ್ನಿತರ ಎಲ್ಲ ಕ್ಷೇತ್ರಗಳ ಹಾಗೆ ರಂಗಭೂಮಿ. ನಾವೆಲ್ಲ ದಿನ ಎಚ್ಚರವಾಗಿರುವ ಎಲ್ಲ ಸಮಯದಲ್ಲೂ ಅಭಿನಯ ಮಾಡ್ತಾನೆ ಇರ್ತೇವೆ. ನಾವು ಒಬ್ಬರೇ ಇದ್ದಾಗ ನಮ್ಮ ಸಹಜತೆ ಇರುತ್ತೆ, ಎದುರಿನಲ್ಲಿ ಮತ್ತೊಬ್ಬರಿದ್ದಾಗ ನಮ್ಮ ವೈಯಕ್ತಿಕವಾದ ಸಹಜತೆ ಒಂದು ರೀತಿಯ ನಾಟಿಕೆಗೆ ಹಾಗಾಗಿ ನಾವೆಲ್ಲ ಹುಟ್ಟಿನಿಂದ ನಾಡಬೇಕು ರಂಗಭೂಮಿಯ ರಂಗಕರ್ಮಿಗಳು. ರಂಗಭೂಮಿ ಬಗ್ಗೆ ನಾನು ಜಾಸ್ತಿ ಮಾತಾಡ್ತೀನಿ, ಯಾಕೆಂದ್ರೆ ಗೊತ್ತಿದ್ದನ್ನ ಬಹಳ ಕಡಿಮೆ ಗೊತ್ತಿದ್ದನ್ನ ಹೇಳಲಿಕ್ಕೆ ತುಂಬಾ ಸಮಯ. ಹಾಗಾಗಿ ಸ್ವಲ್ಪದಲ್ಲಿ ನನ್ನ ರಂಗಭೂಮಿ ಒಂದು ರೀತಿಯ ವಿಸ್ಮಯ. ಇಲ್ಲಿ ಸಾಹಿತ್ಯವೂ ಇದೆ, ನೃತ್ಯವೂ ಇದೆ, ಹಾಗೆ ಅಭಿನಯ ಸಹಿತ ವೇಷಭೂಷಣ ಸಹಿತವಾದ ನಾಟಕ, ಆಟ ಅಂತ ಹೇಳ್ಬೋದು. ನೀವು ನಾಟಕ ಕೃತಿಯನ್ನ ಸಾಹಿತ್ಯವಾಗಿ, ಅದೇ ಕೃತಿಯನ್ನ ನಾಟಕ ಮಾಡಿ. ಆದರೆ ನಾಟಕ ಒಂದು ಕೃತಿಯನ್ನ ಓದುವುದು ಎಷ್ಟು ಮುಖ್ಯ ಅಂದರೆ, ಗಿರೀಶ್ ಕಾರ್ನಾಡ್ ಉದಾಹರಣೆ, ನೀವು ನಾಟಕ ಓದಿದಷ್ಟೇ ವಿಷಯಕ್ಕೆ ಆದರೆ ಆ ಓದುವ ರೀತಿಯಲ್ಲ, ಸ್ವಲ್ಪ ಆ ನಾಟಕ ಕೃತಿ ಮತ್ತು ಓದುವುದನ್ನು ನಡುವೆ ಮಾತ್ರ ಸಂಭವಿಸುತ್ತಾರೆ. ಆ ನಾಟಕದಲ್ಲಿ ಬರುವ ಎಲ್ಲ ಪಾತ್ರಗಳು ಓದುವುದೇ ಆಗಿರುತ್ತೆ, ಎಲ್ಲ ಆದರೆ ಆ ನಾಟಕ ಕೃತಿ ರಂಗಭೂಮಿಗೆ ಬಂದಾಗ, ರಂಗಭೂಮಿಯಲ್ಲಿ ಪ್ರದರ್ಶನ ಅದಕ್ಕೆ ಬೇರೆ ರೀತಿಯ ಪ್ರತಿಯೊಂದು ಪಾತ್ರಕ್ಕೆ ಬೇರೆ ಬೇರೆಯ ನಟರು ಅಭಿನಯ ಮಾಡ್ತಾ ಇರ್ತದೆ. ಅವರೆಲ್ಲರೂ ಪ್ರದರ್ಶನ ಮಾಡ್ತಾ ಹೋಗ್ತಾ ಎಲ್ಲ ನಾಟಕವನ್ನ ಎದುರುಗಡೆ ಕೂತ 100,000 ಪ್ರೇಕ್ಷಕರು. ಹಾಗಾಗಿ ಅದು ಸಾಹಿತ್ಯವಾಗಿದ್ದಾಗ ವೈಯಕ್ತಿಕ, ಅದು ಪ್ರದರ್ಶನಕ್ಕೆ ಬಂದಾಗ, ರಂಗಭೂಮಿಗೆ ಬಂದಾಗ ಅದು ಸಾಮಾಜಿಕ. ಹಾಗಾಗಿ ಬಹಳ ವಿಸ್ಮಯಕಾರಿ ನೀವು ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇರುವಂತವರಿಗೆ ನಾನು ಅರ್ಥವನ್ನಾಗಿ ನನ್ನ ಅಭಿನಂದನೆ ಮಾಡ್ತೀನಿ, ಕೃತಜ್ಞತೆ ಕೂಡ ಹೇಳ್ತೀನಿ. ನೀವು ಈ ಶಿಬಿರದಲ್ಲಿ ಪಾಲ್ಗೊಂಡ ನಂತರ ನಿಮಗೆ ಅದು ಅರ್ಥ ಆಗ್ತದೆ. ನೀವು ನಿಮ್ಮ ತನವನ್ನು ಬಿಟ್ಟು, ನಾನು ನನ್ನ ತನವನ್ನು ಬಿಟ್ಟು ನಾನು ಬರೆಯುವ ಆ ನಾಟಕ ಪಾತ್ರ ಅದು ಬಹಳ ಕಷ್ಟದ ಕೆಲಸ. ನಾನು ಆ ನಾಟಕದ ಪಾತ್ರ ಆದಾಗ ನನ್ನನ್ನು ನಾನು ಬಿಟ್ಟುಕೊಳ್ಳದಿದ್ದರೆ ಆ ನಾಟಕದ ಪಾತ್ರಕ್ಕೆ ನಾವು ನ್ಯಾಯ ಪಾತ್ರನೇ ಆಗುತ್ತೆ. ಹಾಗಾಗಿ ಅದೊಂದು ರೀತಿಯ ನಮ್ಮನ್ನು ನಾವು ಕಳೆದುಕೊಳ್ಳುವ, ನಮ್ಮನ್ನು ನಾವು ಬರೆಯುತ್ತೇವೆ. ಆ ಪಾತ್ರವೇ ನೀವು ಅದನ್ನ ಅನುಭವಿಸುವ, ಅದನ್ನ ಎಂಜಾಯ್ ಮಾಡ್ತಾ ವಿಷಯ ಖುಷಿ ಕೊಡುತ್ತೆ ಅಂದ್ರೆ ನಾವು ನಾವು ಮಾಡಬೇಕು. ಬಹಳ ಕಷ್ಟ ಮೊದಲಿಗೆ ಅನಿಸುವುದಿಲ್ಲ, ನಂತರದಲ್ಲಿ ಬಹಳ ಖುಷಿ ಅನುಭವ ಹೊಸ ಪ್ರಪಂಚಕ್ಕೆ ನೀವು ನಿಮ್ಮನ್ನ ಕರೆದುಕೊಳ್ತಾ ಇದ್ದೀರಾ. ನಿಮ್ಮ ಬದುಕಿನ ಮುಂದೊಂದು ದಿನದಲ್ಲಿ ಅದು ನಿಮಗೆ ಖಂಡಿತ ಸಹಾಯ ಹೇಳೋಕೆ ನನ್ನ ಒಂದು ಸಾಕ್ಷಿ. ನಾನು 2 ನಿದರ್ಶನ ಹೇಳಿದ 1983ರಲ್ಲಿ ಅಕಸ್ಮಾತ್ ನನಗೆ ನಾಟಕ ಅಕಾಡೆಮಿಯ ಒಂದು ಕಮ್ಮಟದಲ್ಲಿ ಪಾಲ್ಗೊಳ್ಳುವ ಅವಕಾಶ. ಕಮ್ಮಟ ನಾಟಕ ಅಕಾಡೆಮಿ ನಾನು ನೋಡಿದ್ದೆ. ಎಲ್ಲರ ಗೌರವಾನ್ವಿತರಾದ ಸೀತಾರಾಮ ಶಾಸ್ತ್ರಿ
ದಯವಿಟ್ಟು ವಿದ್ಯಾರ್ಥಿಗಳು ನನ್ನ ಮಾತನ್ನು ತಿಳಿಸಿದರೆ ನಿಮ್ಮಲ್ಲಿ ಮಾತಾಡುವ ವಿಷಯ ನಾನು ಮಾತಾಡ್ತೀನಿ. ನಮ್ಮ ಹಳ್ಳಿಗಳಲ್ಲಿ ನಡೆಯುವ ನಾಟಕಗಳು ಆ 11 ದಿನಗಳ ಕಮ್ಮಟದಲ್ಲಿ ಪಾಲ್ಗೊಂಡಂತ ಇವತ್ತು ನಾನು ಈ ವೇದಿಕೆಯಲ್ಲಿ ರಂಗಭೂಮಿಯ ಬಗ್ಗೆ ಮಾತನಾಡಲು ಒಂದಿಷ್ಟಾದ ಶಕ್ತಿ, ನಾಟಕಗಳನ್ನು ಬರೆಯುವ ಶಕ್ತಿ, ನಾಟಕದಲ್ಲಿ ಅಭಿನಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ವಿಪುಲವಾದ ಅವಕಾಶ ರಂಗಚಂದ್ರನಿಗೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಹೆಸರಾಂತ ನಟ ದರ್ಶನ್ ವಿಲಾಸದಲ್ಲಿ 1 ವರ್ಷಗಳ ಕಾಲ ತರಬೇತಿ ಮಂಡ್ಯ ರಮೇಶ್ ಕೂಡ ಹಲವು ಸಿನಿಮಾ ನಟರಿಗೂ ಕಿರುತೆರೆ ತಂತ್ರಜ್ಞರಿಗೂ ಸಂಗೀತಗಾರರಿಗೂ ಇವರೆಲ್ಲ ಆ ತರಬೇತಿಯನ್ನು ಪಡೆದ ಇನ್ನು ಆ ಉನ್ನತ ಸ್ಥಿತಿ. ಹಾಗಾಗಿ ಈ ಶಿಬಿರ ನಿಮಗೆ ಖಂಡಿತವಾಗಿ ಮುಂದಿನ ಬದುಕಿಗೆ ನಿಮ್ಮ ಭವಿಷ್ಯಕ್ಕೆ ಉಜ್ವಲವಾದ ಶಕ್ತಿಯನ್ನು ಸಹಾಯ ನೀಡುತ್ತೆ ಅನ್ನೋದನ್ನು ನಮ್ಮ ತಾಲೂಕಿಗೆ ಉಳಿಯುವಾಗ ರಂಗಭೂಮಿಯ ಪರಂಪರೆ ಪೂರ್ವದಲ್ಲೇ ಒಂದು ನಾಟಕ ಕಂಪನಿಯಲ್ಲೇ ಮಾಡಿ ಇಡೀ ರಾಜ್ಯದಲ್ಲಿ ಬಗ್ಗೆ ಮುಂದಿನ ರಾಷ್ಟ್ರಗಳು ಸಂಬಂಧಿಸಿದ್ದಾರೆ. ಹಾಗೆ ನಮ್ಮೂರಿನಲ್ಲಿ ಸಣ್ಣ ಸಣ್ಣ ತಂಡಗಳನ್ನು ನಮ್ಮೂರಿನ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಾಟಕಗಳು ಮಾಡಿ ರಾತ್ರಿಯಿಂದ ಕಡೆ ಎಷ್ಟು ನಾವು ಎಷ್ಟು ಹೆಚ್ಚಾಗಿ ಮಾಡಬೇಕು ಆ ನಾಟಕ ಅಷ್ಟೇ ಇಂಥದ್ದು ಅಮೂಲ್ಯವಾದ ಪರಂಪರೆ ನಮ್ಮ ತಾಲೂಕು ಗಣಪತಿಯು ಬಗ್ಗೆ ಆಯ್ತು. ಅವರು ಒಂದು ಕೀರ್ತಿಯಲ್ಲಿ ರಂಗಭೂಮಿಯ ಕುರಿತಾಗಿ ತಿಳುವಳಿಕೆಯನ್ನು ಕೊಡುವುದರ ಜೊತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಮಹನೀಯರ ಬಗ್ಗೆ ಕೂಡ ಅದು ಬಹಳ ಮುಖ್ಯವಾದ ಆ ಕಾರಣದಿಂದ ಗಣಪತಿ ತುಂಬಾ ಅಂದರೆ ಸಂದರ್ಭದಲ್ಲಿ ನಾವೆಲ್ಲ ಕಳೆದ 24 ಕನ್ನಡ ಸಂಬಂಧದ ಆರಂಭದಿಂದ ಈವರೆಗೂ ಕೂಡ ಹೊರಗೆ ನಾವು ವಿನಂತಿಯನ್ನು ಕೇಳ್ತೇವೆ. ಹಾಗೆ ಇದರಲ್ಲಿ ಕ್ಷೇತ್ರದಲ್ಲಿ ಪಾಲ್ಗೊಂಡಿರುವಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಕಾರ್ಯಕ್ರಮಕ್ಕೆ ಅವಕಾಶ ಕಾಲೇಜಿನ ಎಲ್ಲ ಮುಂದಿನ ಅಭಿನಂದನೆಗಳನ್ನು ತಿಳಿಸಿ ರಂಗದ ಚೌಕಟ್ಟು ಮತ್ತು ರಂಗದ ಸುತ್ತಮುತ್ತ ಏನಿರುತ್ತೆ ಮತ್ತು ರಂಗದೊಳಗೆ ಪ್ರವೇಶ ಮಾಡುವಂಥ ಒಬ್ಬ ಪ್ರವೇಶಾರ್ಥಿ ತನ್ನನ್ನು ಮರೆತರೆ ಮಾತ್ರ ರಂಗ ಪ್ರಯೋಗ ಯಶಸ್ವಿ ಆಗುತ್ತೆ ಹೇಳುವಂಥ ಆ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ತಮ್ಮ ಫಸ್ಟ್ ಇಯರ್ನಲ್ಲಿ ಇವಾಗ ಅಷ್ಟೇ ಕುಂಡಿದ್ದನ್ನು ಹೇಳಿದ್ದೀನಿ. ಏಯ್ ನೀ ಎದ್ದಿದ್ರು ಈಗ 20 ವಾರ್ನಿಂಗ್ ಕೊಟ್ಟಲ್ಲಿ ಹೇಳ ಎದ್ದಿಲ್ಲ ಕನ್ನಡ ಬರೋದಿಲ್ಲ ನಿಮಗೆ ಮತ್ತೆ ಬಟನ್ ತಗೊಂಡಿದ್ದೀರ ಕಾಲೇಜಲ್ಲಿ ಏನಿದ್ದೀರಿ ನನ್ನ ಕ್ಲಾಸಲ್ಲಿ ನಡೀತಾ ಇರೋದು ಕನ್ನಡ ಕ್ಲಾಸಲ್ಲಿ ಕನ್ನಡದ ಬಗ್ಗೆ ಚರ್ಚೆ ನಡೀತಾ ಇರೋದು.
ಅಡ್ಮಿಷನ್ ಮಾಡಬೇಕಂದ್ರೆ ಹೇಳಿದ್ವಿ, ಕಳಿಸ್ತಾನೆ ಕಳೆದು ಹೋಗಿದೆ. ಈಗ ನಾಳೆ ನಾಡಲ್ಲಿ ಗೇಟ್ ಹಾಕ್ತೀವಿ. ಮತ್ತು ಹೇಳಿದ್ದೀವಿ ಲಾಸ್ಟ್ ಪೀರಿಯಡ್ ಇರಲಿ ಇಲ್ಲೇ ಇರಲಿ 3:30ವರೆಗೆ ಇರ್ತೀರಿ, ಇರಬೇಕು ಕಾಲೇಜ್ ಟೈಮಿಗೆ. ಹೀಗೆ ನಮ್ಮೊಂದಿಗೆ ಈ ಸಿದ್ದಾಪುರದ ರಂಗ ಪರಂಪರೆಯನ್ನು ಹೇಳಿದಂತಹ ಮತ್ತು ಈ ಒಂದು ರಂಗ ಶಿಬಿರಕ್ಕೆ ಚಾಲನೆ ನೀಡಿದಂತಹ ಶ್ರೀ ಗಂಗಾಧರ್ ಕೋಳಿಗೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಪ್ರಾಚಾರ್ಯರಾದ ಶ್ರೀ BS ರೆಡ್ಡಿ ಸರ್ ಅವರು ಅಧ್ಯಕ್ಷೀಯ ಹಿತನುಡಿಗಳನ್ನು ಆಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ರಂಗಸಂಗೀತ ನಿರ್ದೇಶಕರ ಆತ್ಮೀಯರಾಗಿರುವ ಗಣಪತಿ ಅವರೇ, ಆತ್ಮೀಯರು ಪತ್ರಕರ್ತರು, ಸದಾ ನಮ್ಮೊಂದಿಗೆ ಇರತಕ್ಕಂತಹ ಶ್ರೀ ಗಂಗಾಧರ್ ಕೊಳಗಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಉಪನ್ಯಾಸಕ ಮಿತ್ರರೇ, ಬಹುಶಃ ನಾವು ಈ ಒಂದು ಪ್ರಯೋಗವನ್ನು ಕಳೆದ ವರ್ಷ ಅವರನ್ನು ಕೇಳಿದ ನಂತರ ನಾವು ರಂಗ ತರಬೇತಿ ಕಾರ್ಯಕ್ರಮವನ್ನು ನಿಮ್ಮ ಕಾಲೇಜಿನಲ್ಲಿ ಮಾಡುವ ಅಂತ ಹೇಳ್ಕೊಂಡು ಕಾರಣಾಂತರಗಳಿಂದ ಅದು ಮುಂದಕ್ಕೆ ಬರ್ತಾ ಬಂತು. ಈ ವರ್ಷ ಅದಕ್ಕೊಂದು ಅವಕಾಶ ಸಿಕ್ಕಿದೆ. ಸುತ್ತಮುತ್ತ ಹಲವು ಶೈಕ್ಷಣಿಕ ಸಂಸ್ಥೆಗಳಿಂದಲೂ ಕೂಡ ಅವರು ನಮ್ಮ ಕಾಲೇಜಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ನಮ್ಮ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳಿಗೆ ಇದು ಹೊರತಾಗಿರುತ್ತದೆ. ಕಾಲೇಜು ಮುಗಿದ ನಂತರ ಬಹುಶಃ ಅದರ ಬಗ್ಗೆ ನಿಮಗೆ ಅವರು ಇನ್ನೊಂದಿಷ್ಟು ವಿವರಗಳನ್ನು ಒದಗಿಸ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಕಾಲೇಜು ಮುಗಿದ ನಂತರದ 1 ಗಂಟೆ 1.5 ಗಂಟೆಯಲ್ಲಿ ನೀವು ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬೇರೆ ಸ್ಥಳಗಳಲ್ಲಿ ಅದರ ಪ್ರದರ್ಶನ ಇರ್ತದೆ. ಅಂದರೆ ನೀವು ಒಮ್ಮೆ ಸೇರಿಕೊಂಡ ನಂತರ ಅವೆಲ್ಲರಿಗೂ ರೆಡಿಯಾಗಿರ್ತೀರಾ ಅಂತ ಹೇಳುವಂತಹ ಭಾವನೆ ನನ್ನದು. ಕೇವಲ ಒಂದು ತಿಂಗಳು ಪ್ರಾಕ್ಟೀಸ್ ಇರುತ್ತೆ. ಆಮೇಲೆ ಒಂದು 3-4 ಕಡೆಗೆ ಬಹುಶಃ ಶಂಕರ ಮಠದಲ್ಲಿ ಪ್ರಾರಂಭಗೊಂಡು 1-2-3 ಪ್ರದೇಶಗಳಲ್ಲಿ ಅವರ ಪ್ರದರ್ಶನ ಇರುತ್ತೆ. ಅದರಲ್ಲಿ ನೀವು ಭಾಗಿಗಳಾಗ್ತೀರ, ನಮ್ಮ ವಿದ್ಯಾರ್ಥಿಗಳು ಭಾಗಿಗಳಾಗ್ತಾರೆ ಅನ್ನೋಂತಹ ಖುಷಿ ಕೂಡ ನಮಗಿರುತ್ತೆ. ಹಾಗಾಗಿ ಆ ಚೌಕಟ್ಟಿನ ಒಳಗಡೆಗೆ ನೀವು ಇರಬೇಕು. ಯಾಕೆ ಅಂತಂದರೆ ಕಾಲೇಜ್ ಮುಗಿದ ನಂತರ ಇರ್ತೀರಿ ಅಂತ ಹೇಳ್ಕೊಂಡು ಬೇರೆ ಚಟುವಟಿಕೆಗಳಿಗೆ ಅದನ್ನು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಒಂದು ಚೌಕಟ್ಟಿನ ಒಳಗಡೆ ಇರಬೇಕು. ಯಾರ್ಯಾರು ಶಿಬಿರಗಳಲ್ಲಿ ಭಾಗವಹಿಸ್ತೀರೋ ಅವರ ಡೀಟೇಲ್ಸನ್ನು ರತ್ನಾಕರ್ ಸರಿಗೆ ಕೊಡಿ. ಯಾಕಂತಂದರೆ ನಾನು ಆ ವಿಚಾರವನ್ನು ನಮ್ಮ ಉಪನಿರ್ದೇಶಕರಿಗೂ ಕೂಡ ತಿಳಿಸ್ಬೇಕಾಗ್ತದೆ. ನಿಮ್ಮ ಡೀಟೇಲ್ಸನ್ನು ಕೂಡ ನಾನು ಕಳಿಸ್ಕೊಡ್ಬೇಕಾಗತ್ತೆ. ಒಂದು ಉತ್ತಮ ಚಟುವಟಿಕೆ ಒಳಗಡೆ ನಾವು ಬರ್ತಾ ಇದ್ದೀವಿ. ಬಹುಶಃ ಈ ವರ್ಷದ ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮ ಇದು. ಇದರಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನೀವು ಮುಂದೆ ಬರುವಂತಾಗಲಿ ಅಂತ ಹೇಳ್ತಾ, ಒಂದು ತಿಂಗಳ ಅವಧಿಯಲ್ಲಿ ನಿಮ್ಮನ್ನು ತರಬೇತಿ ಮಾಡಿ ಆ ರಂಗಭೂಮಿ ಹೇಗಿರುತ್ತೆ ಅನ್ನೋದನ್ನು ತೋರಿಸುತ್ತಿರುವಂತಹ ಗಣಪತಿ ಹೆಗಡೆ ಅವರಿಗೆ, ಜೊತೆಗೆ ನಿಮ್ಮ ಸಂಘ ಇರತಕ್ಕಂತಹ ನಮ್ಮೆಲ್ಲ ಉಪನ್ಯಾಸಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಳ್ಳಿ. ಅದು ಇನ್ನಷ್ಟು ಸ್ಫೂರ್ತಿಯನ್ನು ನಿಮಗೆ ನೀಡಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ರಂಗ ತರಬೇತಿ ನಡೆಯಲಿರುವಂತಹ ಭರವಸೆಯನ್ನು ಪ್ರಾಚಾರ್ಯರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ತರಗತಿಗಳಿಗೆ ತೊಂದರೆ ಆಗದ ರೀತಿಯಲ್ಲೇ ನಾವೆಲ್ಲರೂ ಸಹಕರಿಸ್ತೇವೆ. ಒಂದು ಪ್ರಾರಂಭಿಕ ಹಂತಗಳಲ್ಲಿ ನಿಮ್ಗೆ ಸ್ವಲ್ಪ ಬೇಗ ಬಿಡ್ತಾರೆ, ನಂತರ ಒಂದು 15 ನಿಮಿಷ ಎಕ್ಸ್ಟ್ರಾ ತಗೊಳ್ತಾರೆ. ಆದರೆ ನಿಮಗೆ ಬಸ್ಸಿಗೆ ಹೋಗುವಂಥ ತೊಂದರೆ ಆಗದ ರೀತಿಯಲ್ಲೇ ಅವರು ಪಾತ್ರಗಳನ್ನು ಕೂಡ ಜೋಡಣೆ ಮಾಡಿ ಮತ್ತೆ ಅದನ್ನು ವ್ಯವಸ್ಥಿತವಾಗಿ ಯಶಸ್ಸಿನತ್ರ ಒಯ್ಯಬೇಕಾಗಿದೆ. ಸುಮ್ಮನೆ ತರಬೇತಿ ಕೊಟ್ವಿ, ಒಂದು ಪ್ರಯೋಗ ಮಾಡಿದ್ವಿ ಹೇಳುವಂಥದ್ದಲ್ಲ. ಅದಕ್ಕಾಗಿಯೇ ಅದರ ರೂಪರೇಷೆಗಳ ಬಗ್ಗೆ ಮತ್ತೆ ನಿಮ್ಮ ಪಾತ್ರಧಾರಿಗಳ ಜೊತೆ ಮಾತಾಡ್ತಾರೆ ಅವರು. ಪ್ರಥಮ PUC ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಆಸಕ್ತ ವಿದ್ಯಾರ್ಥಿಗಳಿದ್ದೀರಿ, ಅದರ ಹೆಸರು ತಗೊಳ್ಳಿಲ್ಲ ನಾನು. ಇವತ್ತು ಯಾರ ಆಸಕ್ತಿ ಇದೆಯೋ ಕೊಡ್ರಿ. ಸೆಕೆಂಡ್ PUC ಆರ್ಟ್ಸಲ್ಲಿ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಹೆಸರನ್ನ ತಗೊಳ್ಳಿಲ್ಲ, ಆದರೆ ಅವ್ರು ಕುತ್ಕೊಳ್ಬೇಕು. ಈಗ ಕೊನೆಯದಾಗಿ ವಂದನಾರ್ಪಣೆಯನ್ನು ನಮ್ಮ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾದಂಥ ಶ್ರೀ ಸವೈ ಸರ್ ಔಪಚಾರಿಕವಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಉತ್ತಮವಾದಂತಹ ಒಂದು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ನಿಮ್ಗೆ ಅನಿಸಿರಬಹುದು ಸ್ವಲ್ಪ ಅದರಲ್ಲಿ ತೊಡಗಿಕೊಳ್ಳುವ ಮನಸ್ಸನ್ನು ಬೆಳೆಸ್ಕೊಳ್ಳಿ. ಯಾಕೆಂದರೆ ದೀಪ ಹಚ್ಚಬೇಕಾದ್ರೆ ಮತ್ತೆ ತಿರುಗಬೇಕು, ಕಟ್ ಮಾಡಬೇಕು, ಕೈಗೆ ಎಣ್ಣೆ ಹಚ್ಕೋಬೇಕು, ಕೆಲವೊಂದಷ್ಟು ರಿಸ್ಕ್ಗಳಿದೆ ಇರ್ತವೆ. ಹಾಗೆ ನಮ್ಮ ಜೀವನದ ಒಂದು ದೀಪವು ಬೆಳಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ನಾವು ಹೊಂದಿಕೊಳ್ಳುವವರೆಗೆ ನಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿಗೊಳಿಸ್ಕೊಂಡು, ಯಾವಾಗಲೂ ಸಾರ್ವಜನಿಕವಾಗಿ ನಾವು ಎದ್ದಿರಿದ್ದಾಗಲೇ ನಮ್ಮ ಜೀವನಕ್ಕೊಂದು ಅರ್ಥ ಬರೋದು, ನಮ್ಮ ಜೀವನಕ್ಕೆ ಬೆಲೆ ಸಿಗೋದು, ನಾವು ಕೂಡ ನಮ್ಮನ್ನು ಇದೆ ಅನ್ನುವಂಥದ್ದನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನೀವು ಸುಮ್ಮನೆ ಕೂತ್ಕೊಂಡು ಕಳೆದ್ರೆ 99ರಲ್ಲಿ ಒಂದು ಕಳೆದ್ರೆ 98, ಹೀಗೆ ದಿನ ಒಂದೇ ಕಳೀತಾ ಶೂನ್ಯದ ಕಡೆಗೆ ಮುಖ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನು ನಾವು ಕಳ್ಕೊಳ್ಳೋದು ಬೇಡ, ಬೆಳಗಿಸ್ಕೊಳ್ಳುವಂತಹ ಒಂದು ಹೆಜ್ಜೆ ಏನಿದೆ ಅದನ್ನು ಅತ್ಯುತ್ತಮವಾದಂತಹ ಒಂದು ವೇದಿಕೆಯನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಸದಾವಕಾಶ ನಮಗೆ ಸಿಕ್ಕಿದ್ದಕ್ಕೆ ನಾನು ಗಣಪತಿ ಹೆಗ್ಗಡೆಯವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿ ಯಶಸ್ವಿಗೊಳಿಸಿ ನಮಗೆ ಅದರಲ್ಲಿ ಭಾಗಿದಾರಿ ಮಾಡ್ತಾ ಇರೋದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಮ್ಮ ಕಾಲೇಜಿನ ವತಿಯಿಂದ ತಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಅವಕಾಶವನ್ನು ನೀಡಿ ಪ್ರಾಚಾರ್ಯರು ಇದಕ್ಕೆ ನಮಗೆ ಅನುಮತಿಯನ್ನು ನೀಡಿದ್ದಾರೆ, ಸದಾ ಬೇಕಾದಾಗ ನೀಡಿದ್ದಾರೆ. ಹಾಗೆ ಪ್ರಾಚಾರ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಕೇಳಿದಾಗ ಸಾಹಿತ್ಯರಾದಂತಹ ನಾಟಕಕಾರರಾದಂತಹ ಗಂಗಾಧರ ಬಗೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಚಾಲನೆಯನ್ನು ನೀಡಿದ್ದಾರೆ. ಅವರ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಹಾರೈಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಾವು ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ತೊಡಗಿಸಿಕೊಂಡವರ ಒಂದು ಅನುಭವದ ಫಲಿತಾಂಶವೇ ನಿಮ್ಮ ಜೀವನದ ಪ್ರತ್ಯೇಕತೆಯನ್ನು ನಿಮಗೆ ಅನುಭವವಾಗಿ ಹೇಳುತ್ತದೆ. ಹೇಳ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು